ನಮಸ್ಕಾರ ಎಲ್ರಿಗೂ. ನಾನು ರಮ್ಯ ಜಗತ್, ಮೈಸೂರು. ದತ್ತು ತೊಗೊಂಡಿರೋ ಸರ್ಕಾರಿ ಶಾಲೆನ ಹೈಟೆಕ್ ಶಾಲೆ ಮಾಡೋ ಜರ್ನಿಯ ಡೇ 2 ಇವತ್ತು ಬೆಳಗ್ಗೆನೆ 8:30ಗೆ SDMC ಮೀಟಿಂಗ್ ಇದೆ ಬನ್ನಿ ಅಂತ ನಮ್ಮ HM ಹೇಳಿದರು. ಆದರೆ ಶನಿವಾರ ಆಗಿರೋದ್ರಿಂದ ಮನೆ ಕೆಲಸ ಮಾಡಿ, ಬಾಗಿಲು ತೊಳೆದು, ರಂಗೋಲೆ ಬಿಟ್ಟು, ಮನೆ ಒರೆಸಿ, ಮಗನಿಗೆ ಸ್ನಾನ ಮಾಡಿಸಿ, ನಾನು ರೆಡಿಯಾಗಿ ಪೂಜೆ ಮಾಡಿ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ 9 ಗಂಟೆ ಆಗೋಯ್ತು. ಶನಿವಾರ ಶನಿದೇವ್ರ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ, ಇತ್ಲಾಗ ತಿಂಡಿನೂ ತಿನ್ನಲಿಲ್ಲ. ಈ ಮನೆ ಕೆಲಸ ಎಲ್ಲ ಮಾಡಿ ಸಾಕಾದಾಗ ಕೆಲಸದ ಮೇಲೆ ಹೊರಗಡೆನೂ ಹೋಗಬೇಕು ಅನ್ನೋ ಸಂದರ್ಭ ಬರುತ್ತಲ್ಲ ನೋಡಿ, ಆಗ ಎಲ್ಲ ಹೆಣ್ಮಕ್ಳಿಗೂ ನಾವು ಗಂಡು ಮಕ್ಕಳಾಗಿ ಹುಟ್ಟಿದರೆ ಎಷ್ಟು ಚೆನ್ನಾಗಿರೋದು ಅಲ್ವಾ ಅನ್ನೋ ಆಲೋಚನೆ ತಲೆಗೆ ಬಂದು ಹೋಗೋದಂತೂ ನಿಜ. ಅದು ಮುಗಿಲಾರ್ದ ಕತೆ ಬಿಡಿ, ಅದನ್ನು ಇನ್ನೊಂದು ದಿನ ಮಾತಾಡೋಣ. ಸದ್ಯಕ್ಕೆ ಅರ್ಧ ಗಂಟೆ ಲೇಟಾಗೋದು ನಾನು ಆಲ್ರೆಡಿ SDMC ಸಭೆಗೆ ಬಂದಿರೋರಿಗೆ ಮನಸ್ಫೂರ್ತಿಯಾಗಿ ಒಂದು ಕ್ಷಮೆ ಕೇಳ್ಬಿಟ್ಟು ನನ್ನ ಜಾಗದಲ್ಲಿ ಹೋಗಿ ಕೂತ್ಕೊಂಡೆ. ಸದ್ಯ ಇನ್ನೂ ಬರೋರು ಸಾಕಷ್ಟು ಜನ ಇದ್ದರು, ಖುಷಿ ಪಡ್ಕೊಂಡು ಸುಮ್ಮನಾದೆ. ಇನ್ನು ಎಲ್ಲರೂ ಬಂದ ಮೇಲೆ ನಮ್ಮ HM ಮಾತು ಶುರು ಮಾಡಿದ್ರು. ಶಿಕ್ಷಣ ಇಲಾಖೆಯಿಂದ ಶಾಲೆನ ನನಗೆ ದತ್ತು ಕೊಟ್ಟಿರೋ ವಿಚಾರನೂ ಸಭೆಯಲ್ಲಿದ್ದು ಎಲ್ರಿಗೂ ತಿಳಿಸಿದ್ರು. ಸೋಮವಾರದಿಂದ ಕೆಲಸ ಶುರುವಾಗ್ತಿದೆ, ಇನ್ನೇನಿದ್ರು ರಮ್ಯಾ ಮೇಡಮ್ ಮಾತಾಡ್ತಾರೆ ಅಂತ ನನ್ನ ಕಡೆ ನೋಡಿದ್ರು. ಚಿಕ್ಕ ವಯಸ್ಸಲ್ಲಿ ಪ್ರತಿಭಾ ಕಾರಂಜಿಲಿ ಭಾಷಣದಲ್ಲಿ ಡಿಸ್ಟಿಕ್ ಲೆವೆಲ್ವರೆಗೂ ಬಂದಿದ್ರು. ಇಂಥ ಟೈಮಲ್ಲಿ ಅದು ಯಾಕೋ ಮಾತೇ ಬರೋದಿಲ್ಲ ಅಂತ ಹೇಳೋಕ್ಕಾಯ್ತದ, ಮಾತಾಡಿದೆ. ಮೊದಲನೇ ಹಂತದಲ್ಲಿ ಏನೇನು ಕೆಲಸ ಆಯ್ತದೆ ಅಂತ ಅವರಿಗೆಲ್ಲ ತಿಳಿಸಿ, ನಿಮ್ಮ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಂಡು, ತಿಳಿದೇನೋ ನನ್ನ ಕಡೆಯಿಂದ ಏನಾದರೂ ಮುಂದೆ ತಪ್ಪಾದರೆ ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶಿವಮ್ಮ ಮಾಡಿ ಶುಂಠಿ ಟೀ ಕುಡಿತಾ ಕೂತ್ಕೊಂಡೆ. ಇತ್ತ ಕಡೆ SDMC ಸದಸ್ಯರು ನಮ್ಮ HM ಎಲ್ಲರೂ ಮಾತು ಮುಗಿಸಿ ನಡಾವಳಿಗೆ ಸೈನ್ ಕೂಡ ಮಾಡಿಸ್ಕೊಂಡ್ರು. BO ಕಡೆಯಿಂದ ನನಗೆ ಬಂದಿದ್ದ ಲೆಟ್ರಿಗೆ HM ಮತ್ತು SDMC ಅಧ್ಯಕ್ಷರು ಸೈನ್ ಮಾಡಿಕೊಟ್ರು. ಇನ್ನು ಎಲ್ರಿಗೂ ಒಂದು ಸಲ ಕೈ ಮುಗಿದು ಎಲ್ಲ ಹೋದ್ಮೇಲೆ ನಮ್ಮ HM ಹತ್ರ ಇನ್ನೊಂದಷ್ಟು ಮಾತುಕತೆ ಮುಗಿಸಿ ಕೆಲವೊಂದು ಡೌಟ್ಗಳಿತ್ತು, ಎಲ್ಲನೂ ಕ್ಲಿಯರ್ ಮಾಡ್ಕೊಂಡೆ. 9 ಗಂಟೆ ಆದ ತಕ್ಷಣ ತಿಂಡಿ ತಿನ್ನೋ ನನಗೆ 10:30 ಆದರೂ ಹೊಟ್ಟೆಗೆ ಇಟ್ಟು ಬಿದ್ದಿಲ್ಲ ಅಂತ ಹೊಟ್ಟೆ ಚುರ್ರಂತಿತ್ತು. ಪಾಪ ಶಿವಮ್ಮ ಮತ್ತೆ ಇನ್ನೊಂದು ಸಲ ಶುಂಠಿ ಟೀ ಮಾಡ್ಕೊಂಬಂದು ಬಿಸ್ಕೆಟ್ನೂ ತಂದುಕೊಡ್ರು. ಮನಸ್ಸು ತುಂಬ ಹೋಯ್ತು. 12 ಗಂಟೆಗೆ ಇಂಜಿನಿಯರ್ ಮೆಷರ್ಮೆಂಟ್ ತಗೊಳಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಅಷ್ಟರಲ್ಲಿ ತಿಂಡಿ ತಿಂದುಬಿಡೋಣ ಅಂತ HMಗೆ ತಿಳಿಸಿ ಮನೆ ಕಡೆಗೆ ಬಂದೆ. ಆ ಕಡೆ HM ಕೂಡ ಸೋಮವಾರ ಪೂಜೆಗೆ ತಯಾರಿ ಮಾಡ್ಕೊತೀನಿ ಅಂತ ಹೇಳಿ ಮನೆಗೆ ಹೋದರು. ಮನೆಗೆ ಬಂದು ತಿಂಡಿ ತಿಂದು ಆಫೀಸ್ ಕೆಲಸಕ್ಕೆ ಕೂತಿದ್ದು ನನಗೆ 12:30ಗೆ ಇಂಜಿನಿಯರ್ ಫೋನ್ ಮಾಡಿ ಸ್ಕೂಲ್ ಹತ್ರ ಇದ್ದೀನಿ ಅಂದರು. ಆಫೀಸ್ ಕೆಲಸ ಅರ್ಧಕ್ಕೆ ಬಿಟ್ಟು 1 ನಿಮಿಷ ಬಂದುಬಿಡ್ತೀನಿ ಸರ್ ಅಂತೇಳಿ ಹೊರಗೆ ಬಂದೆ. ಬಿಸಿಲು ಚುರ್ರಂತು. ಮಗನೊಂದು ಟೋಪಿನ ತಲೆಗೆ ಹಾಕ್ಕೊಂಡು ಸ್ಕೂಟರ್ ತಗೊಂಡು ಹೊರಟೆ. ಸ್ಕೂಲ್ ಚರಂಡಿಲಿ ಹಾವಿದ್ದಿದ್ದು ನೋಡಿದ ಇಂಜಿನಿಯರು ಎದುರುಬಿಟ್ಟಿದ್ರು. ಸುಮ್ಮನೆ ತಮಾಷೆಗಂದೆ ಬಿಡಿ, ಮಕ್ಕಳಿಗೆ ಹುಷಾರಾಗಿರೋ ಕೇಳಬೇಕು ಮೇಡಮ್ ಅಂತ ಹೇಳ್ತಿದ್ರು. ಹ್ಞೂ ಅನ್ನೋ ಅಷ್ಟರಲ್ಲಿ ಟೇಪ್ ಹಿಡ್ಕೊಂಡು ಮೆಷರ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದ್ರು ನಮ್ಮ ಇಂಜಿನಿಯರು. ವಾಶ್ರೂಮಿಂದ ಶುರು ಮಾಡಿದ್ರು. ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಹೋಗುವಾಗ ಬೆಳಿಗ್ಗೆ ಮನೇಲಿ ವಾಶ್ರೂಮ್ ಮುಗಿಸ್ಕೊಂಡು ಹೋದರೆ ಸಂಜೆ ವಾಪಸ್ ಮನೆಗೆ ಬರೋವರೆಗೂ ಸ್ಕೂಲಲ್ಲಿ ವಾಶ್ರೂಮ್ಗೆ ಹೋಗ್ತಿರ್ಲಿಲ್ಲ ನಾನು. ವಾಶ್ರೂಮ್ಗೆ ಹೋಗದೇ ಇದ್ದರೆ ಕಿಡ್ನಿ ಸ್ಟೋನ್ ಆಯ್ತದೆ ಅನ್ನೋ ವಿಚಾರ ಗೊತ್ತಾಗಿದ್ದೆ ಮೊನ್ನೆ ನನಗೆ. ಅದು ಯಾಕೋ ಗೊತ್ತಿಲ್ಲ, ವಾಶ್ರೂಮ್ಗಳು ನೀಟಾಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ಇರಿಟೇಷನು. ಅದಕ್ಕೆ ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ವಾಶ್ರೂಮ್ ಕೂಡ ಹೈಟೆಕ್ಕಾಗೇ ಇರಬೇಕು ಅಂತ ಮಲ್ಟಿಪ್ಲೆಕ್ಸು ಮತ್ತು ಮಾಲ್ಗಳಲ್ಲಿ ಇರೋ ರೀತಿಲಿ ವಾಶ್ರೂಮ್ ಮಾಡಬೇಕು ಅಂತ ಇಂಜಿನಿಯರ್ಗೆ ಹೇಳ್ತಾ ಇದ್ದೆ. ಪಾಪ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನಮ್ಮ ಇಂಜಿನಿಯರು ನನ್ನ ಎಲ್ಲ ಐಡಿಯಾಗಳಿಗೂ ತಕ್ಕನಾಗಿ ಪ್ಲ್ಯಾನ್ಗಳನ್ನು ರೆಡಿ ಮಾಡ್ಕೊಂಡ್ರು. ಎಲ್ಲಿಂದ ಎಲ್ಲಿಗೆ ಏನೇನು ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡು, ಸರಿ ಅದ್ರ ಜೊತೆಗೆ ಸ್ಟೇಜ್ ಎಷ್ಟಡಿ ಬರಬೇಕು, ಲಾನ್ ಎಷ್ಟಡಿ ಬರಬೇಕು, ಪ್ಲೇಗ್ರೌಂಡ್ ಹೇಗೆ ರೆಡಿ ಮಾಡಬೇಕು, ಲೈಬ್ರರಿ ಎಲ್ಲಿ ಕಟ್ಟಿಸ್ಬೇಕು, ಹೀಗೆ ಸಿಕ್ಕಾಪಟ್ಟೆ ಚರ್ಚೆ ಮಾಡಿಕೊಂಡು ಒಂದಷ್ಟು ಮೆಷರ್ಮೆಂಟ್ನು ತಗೊಂಡು, ಸೋಮವಾರ JCB ಬೇಡ ಮೇಡಮ್, 3 ಜನ ಲೇಬರ್ಸ್ ಬಂದರೆ ಸಾಕು, ಮಂಗಳವಾರ JCB ಬರಲಿ, ಮಾರ್ಕಿಂಗ್ ಮಾಡ್ಕೊಬಿಡೋಣ, ಸೋಮವಾರ ಪೂಜೆ ಮಾಡಿಬಿಟ್ಟು ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಹ್ಞೂ ಅಂತ ತಲೆ ಅಲ್ಲಾಡಿಸ್ದೆ. ಕೊನೆಗೆ ಹೊಂಗೆ ಮರದ ಕೆಳಗೆ ನಿಂತು ನಾನು, ಇಂಜಿನಿಯರು, ನಮ್ಮ ರಾಘವೇಂದ್ರ ಸರು, ನಮ್ಮ ಸ್ಕೂಲಲ್ಲಿ ಅಡುಗೆ ಮಾಡೋ ಶಿವಮ್ಮ ಎಲ್ಲ ಒಂದಷ್ಟೊತ್ತು ಮಾತಾಡಿಕೊಂಡು ಮನೆ ಕಡೆಗೆ ಬಂದು. ಇಷ್ಟಾಗಿತ್ತು ಇವತ್ತಿನ ಕತೆ. ನಾಳೆ ಮತ್ತೆ ಸಿಗ್ತೀನಿ. ಮಾಡೋ ಕೆಲಸಕ್ಕೆ ನಿಮ್ಮ ಆಶೀರ್ವಾದ ಯಾವಾಗಲೂ ಜೊತೆಗಿರಲಿ. ಬರ್ತೀನಿ. ನಾವು ಕಂಪ್ಲೀಟು ಕರ್ವ್ ಸ್ಟೋನ್ ಮಾಡ್ಕೋಬೇಕು. ಇದು ಸೇಮ್ ಇದೇ ಥರ ಸ್ಟೋನ್ ಸ್ಟಿಚಿಂಗ್. ಸೊ ಇಂಟರ್ನಲ್ ಡೈಮೆನ್ಷನ್ 8 ಫೀಟ್ ಇರುತ್ತೆ. ಸ್ಟೋನಿಂದ ಸ್ಟೋನ್ 8 ಫೀಟ್ ಬರ್ಬೋದು.